ಮುಖಂಡರಾದಂಥ ಮಣಿಕಂಠ ರಾಠೋಡ್ ಮತ್ತು ಶಾಸಕರಾದಂಥ ಬಚ್ಚಿಮೂಡ್ ಮತ್ತು ಚಂದು ಪಾಟೀಲ್ರನ್ನ ಕೊಲೆ ಮಾಡಬೇಕಂತೇಳಿ ಸಂಚು ರೂಪಿಸಿದಾರಲ್ಲ, ಇವತ್ತು ಅಂಥ ಆರೋಪಿಗಳನ್ನ ಇನ್ನೂ ಬಂಧನೆ ಮಾಡೋದಂತ ಇರುವ ಈ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಸಿದ್ದರಾಮಯ್ಯ ಸೇನೆ ಯಾದಗಿರಿ ಜಿಲ್ಲಾ ಘಟಕದಿಂದ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ನೀವು ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಹೇಳಕ್ ಬಯಸ್ತೀನಿ. ನಿಮ್ಮ ಕೊಲೆ ಬೆದರಿಕೆಗೆ, ನಿಮ್ಮ ಪೊಲೀಸ್ಗೆ ನಾವು ಎದುರಂತ ಸಂಘಟನೆ ನಮ್ದಲ್ಲ. ಇವತ್ತು ಚೀರಾಡಿ ಬೆಲೆ ಬಿದ್ದಿರ್ಬೋದು, ಆದ್ರೆ ನಮ್ಮ ಎದೆಯಲ್ಲಿ ಇರುವಂತ ಒಂದು ನಿಜತ್ವದ ಪ್ರೇಮ ಅಡಸಕ್ಕ ಈ ಒಂದು ಕಾಂಗ್ರೆಸ್ ಸರ್ಕಾರದಿಂದ ಆಗಲ್ಲ ಅಂತೇಳಿ ಈ ಒಂದು ಪ್ರತಿಭಟನೆಗೆ ಸ್ವಾಮೀಜಿಯವರು ಬಂದ. ಭಾರತ ದೇಶ ಸಂತ ಮಹಂತರನ್ನು ಮಾದರಿಯಾಗಿರ್ತಕ್ಕಂಥ ರಾಷ್ಟ್ರವಾಗಿದೆ. ಸರ್ವ ಜನಾಂಗದ ಶಾಂತಿಯ ಓಟ ಯಾವುದಾದ್ರು ಹೇಳಿದ್ರೆ ಅದು ಭಾರತ ದೇಶ. ಇಲ್ಲಿ ನಾವು ದೇವರಿಗೆ ನಂಬಂಗಿಲ್ಲ. ದೇವರ ರೂಪದಲ್ಲಿರ್ತಕ್ಕಂಥ ಸಂವಿಧಾನವನ್ನು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಕೂಡ ನಾವು ಇಲ್ಲಿ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ ಒಂದೇ. ಅಂಥ ರಾಷ್ಟ್ರದಲ್ಲಿ ಕಳೆದ 8-10 ದಿನಗಳಿಂದ ಈ ರಾಷ್ಟ್ರವೇ ತಲೆಬಾಗುವಂಥ, ತಲೆ ತಗಲಿಸುವಂಥ ಒಂದು ಅಮಾನೀಯ, ಒಂದು ಕರಾಳವಾಗಿರ್ತಕ್ಕಂಥ ಆ ದೃಶ್ಯವನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದರೆ ಬಹುಶಃ ಕಾನೂನು ಕೈತಕ್ಕಿ ಕುಂತಿದೆ ಅನ್ನುವಂಥ ಪರಿಸ್ಥಿತಿ ನಮ್ಮ ಈ ಭಾರತ ದೇಶದಲ್ಲಿ ಎದ್ದು ಕಾಣ್ತಾ ಇದೆ. ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಹೇಳಬಯಸುವುದು ಏನಂತ ಹೇಳಿದರೆ, ನಮ್ಮ ಸಮಾಜದ ಆತ್ಮೀಯ ಭಕ್ತನಾಗಿರ್ತಕ್ಕಂಥ ಯಾವ ಸಚಿನ್ ಪಂಚಾಳ ಇರತಕ್ಕಂಥ ಬಂಧು, ಬಹುಶಃ ಅವರ ತಂದೆ ಇಲ್ಲ, ತಾಯಿ ಇಲ್ಲ, ಬಡ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ಆ ಯಾವ ಮುಕ್ತ ಮನುಷ್ಯನ ಈಗ ಸುಮಾರು 7 ಪುಟಗಳ ಇವತ್ತಿನ ದಿವಸ ಡೆತ್ ನೋಟನ್ನು ಬರೆದಿರ್ತಕ್ಕಂಥದ್ದು ಈ ಭಾರತ ಖಂಡದಲ್ಲಿ ಮೊದಲನೇದಾಗಿರ್ತಕ್ಕಂಥ ಕರಾಳ ಸಂಖ್ಯೆ. ಸಣ್ಣದಾಗಿರ್ತಕ್ಕಂಥ 1 ಪ್ಯಾರ 2 ಪ್ಯಾರ ಡೆತ್ ನೋಟುಗಳನ್ನು ನಾವು ನೋಡ್ತೀವಿ. ಆದರೆ ಈ 7 ಪುಟಗಳ ಡೆತ್ ನೋಟು ಬರ್ತಕ್ಕಂಥ ಆ ಯಾವ ಮುಕ್ತ ಮನಸ್ಸಿನ ವ್ಯಕ್ತಿ ಅವನಿಗೆ ಯಾವ ರೀತಿಯಾಗಿ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಆ ಡೆತ್ ನೋಟನ್ನು ನಾವು ಹೋದ್ರೆ ಆ ಶ್ರೀಗಳು ಹೆಂಗದಾರ ಅಂತ ಕೇಳಿದ್ರೆ ಎಲ್ಲ ಬಂಧುಗಳನ್ನು ನಮ್ಮ ಅಣ್ಣ ತಮ್ಮಂದಿರಂತೆ ಕಾಣುವಂಥ ಏಕೈಕ ಯಾವುದಾದ್ರೂ ಗುರುಗಳಿದ್ರೆ ಆಂದೋಲನ ಶ್ರೀಗಳು. ಯಾವ ವ್ಯಕ್ತಿಗೆ ದುಃಖ ಬಂದಾಗ, ಕಷ್ಟ ಬಂದಾಗ ಕೇಳಿರುವಂಥ ಮಠ ಯಾವುದಾದಿದ್ರೆ ಆಂದೋಲನ ಮಠ ಒಂದೇ. ಅಂತ ಆಂದೋಲನ ಮಠಕ್ಕೆ ಇವತ್ತು ಮಾಡಿಕೊಡುವಂಥ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಬೆಳೆದಿದ್ದಾರೆ ಅಂತ ಕೇಳಿದ್ರೆ ಬಹಳ ದುಃಖಕರವಾಗಿರ್ತಕ್ಕಂಥ, ಬಹಳ ತಲೆ ತಗ್ಗಿಸುವಂಥ ವಿಷಯ ಆಗಿದೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ದಿವಸ ನಿಮಗೇನಾದರೂ ನ್ಯಾಯ, ನೀತಿ, ಧರ್ಮ ಪಾಲನೆ ಮಾಡುವಂಥ ಸರ್ಕಾರ ಆಗಿದ್ದರೆ ದಯವಿಟ್ಟು ಆ ಹಿಂದುಗಡೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲಿ, ಆ ಹೊಂದಿರ್ತಕ್ಕಂಥ ಸಚಿವ ಕುಟುಂಬಕ್ಕೆ ಕೂಡ ಸಾಂತ್ವನ ಹೇಳತಕ್ಕಂಥ, ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅವರಿಗೆ ಒಂದು ಸರ್ಕಾರಿ ಉದ್ಯೋಗಗಳನ್ನು ಕೊಡಬೇಕು, ನೆರವು ಮಾಡತಕ್ಕಂಥ ಕಾರ್ಯಗಳನ್ನು ಮಾಡಬೇಕು. ಜೊತೆಗೆ ಈ 4 ವ್ಯಕ್ತಿಗಳಿಗೆ ಏನು ಸುಪಾರಿಗಳನ್ನು ಕೊಟ್ಟಾರ ಅಂತ ಹೇಳಿದ್ರೆ ಈ ಭಾರತ ಖಂಡಕ್ಕೆ ಸುಪಾರಿ ಕೊಟ್ಟಾರ ಅಂತ ನಾವು ತಿಳ್ಕೋಬೇಕು.